ಹಾಯ್, ಸಂಜೆ ಟೈಮ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಒಂದು ಸಿಂಪಲಾಗಿ ಬೇಗ ಆಗುವಂಥ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ನಿಮಗೆ ಯಾವ್ದು ಬೇಕು ಅನಿಸುತ್ತೋ ಆ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಚಾಪರಿಂದ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಒಗ್ಗರಣೆ ಹಾಕಿ ಒಂದು ಪಲ್ಯ ಥರ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಹಸಿ ವಾಸನೆ ಅದು ನೀರಿನ ಅಂಶ ಹೋದರೆ ಸಾಕು, ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಕರಿಬೇವಿನ ಪುಡಿ, ಸ್ವಲ್ಪ ಶೇಂಗಾ ಪುಡಿ, ಹಾಗೆ ಓಂಕಾಳು ಅಜ್ವಾನ ಅಂತೀವಲ್ಲ ಅದನ್ನು ಹಾಗೆ ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಮಾಡಿ ಹಾಕಬೇಕು ಇದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಗೋಧಿ ಹಿಟ್ಟಿಂದ ಚಪಾತಿ ಹೇಗೆ ಮಾಡ್ತೀವೋ ಹಾಗೆ ಪೂರಿಗಳನ್ನ ಮಾಡಿಕೊಂಡು ಈ ಪಲ್ಯ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಪಲ್ಯನ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀಟಾಗಿ ಫಿಲ್ ಮಾಡಿ ಮಡ್ಚಿಟ್ಕೊಂಡು ಬಿಸಿ ಬಿಸಿ ಕಾದ ಎಣ್ಣೆಯಲ್ಲಿ ನೀಟಾಗಿ ಎರಡೂ ಕಡೆ ಫ್ರೈ ಆಗೋ ತನಕ ಕರಿಬೇಕು. ನಾನು ಅಮ್ಮ ಸೇರಿ ಒಂದಷ್ಟು ಶೇಪ್ಗಳು ಹೇಗೆ ಬರುತ್ತೋ ಹಾಗೆ ಇಬ್ಬರು ಮಾಡಿದ್ದೀವಿ. ಬಿಸಿ ಬಿಸಿಯಾದ ನಮ್ಮ ಸ್ನ್ಯಾಕ್ಸ್ ರೆಡಿಯಾಗಿದೆ. ನಾನು ಅಮ್ಮ ಟೇಸ್ಟ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅಮ್ಮ ಮಾಡಿ ಟೊಮೆಟೊ ಚಟ್ನಿ ಹಾಗೆ ಶೆಜ್ವಾನ್ ಸಾಸ್ ಹಾಕಿ ಇಬ್ಬರು ಟೇಸ್ಟ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮನೇಲೇ ಸೂಪರಾಗಿ ಮಾಡ್ಕೊಂಡು ತಿನ್ಬೋದು.